ಓಕೆ ಸ್ಟಾರ್ಟ್ ಆಯ್ತಾ? ಓಕೆ ವಿಡಿಯೋ ಸ್ಟಾರ್ಟ್ ಆಗಿದೆ. ಹ್ಯಾಪಿ ಬರ್ತ್ಡೇ ಡ್ಯಾಡ್. ನಾನು ನಮ್ಮ ಡ್ಯಾಡಿ ವೈಟ್ ಶೂ. ಥ್ಯಾಂಕ್ ಯು ಥ್ಯಾಂಕ್ ಯು. Hey guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಂತ ನೋಡಿದ್ರೆ ಇಟ್ಸ್ ಮೈ ಡ್ಯಾಡ್ಸ್ ಬರ್ತ್ಡೇ. ಸೊ ನಾನು ನಮ್ಮಣ್ಣ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ ಎಲ್ಲರೂ ಸೇರ್ಕೊಂಡು ಡಿನ್ನರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ ಟೈಮ್ ಬಂದು ಇಟ್ ಈಸ್ 2:30, ಆಲ್ಮೋಸ್ಟ್ ಲಂಚ್ ಟೈಮ್. ಈಗ ನಾನು ನನ್ನ ಮೀಲ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಒಂದು ಕೆಲವು ಹೊತ್ತಲ್ಲಿ ಸ್ಟಾರ್ಟ್ ಮಾಡ್ತೀನಿ ತಿನ್ನಕ್ಕೆ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಯೂಶ್ವಲಿ ಯಾರಾದರೂ ಸ್ಪೆಷಲ್ ಒನ್ಸ್ ನಿಮ್ಮ ಮನೇಲಿ ಬರ್ತ್ಡೇ ಅಂದರೆ ಎಲ್ಲರೂ ಸೇರ್ಕೊಂಡು ಈಚೆ ಹೋಗ್ತೀರಾ ಅನ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ನಾವು ಹಾಗೆ ಮಾಡೋದು. ಸೊ ಎವ್ರಿ ಬರ್ಡೇ ವಿ ಕೈನ್ ಸ್ಪೆಂಡ್ ಟೈಮ್. ನಂದಾಗಿರಲಿ, ನಮ್ಮನ್ನ ಯಾರಾಗಿರಲಿ, ವಿ ಸ್ಪೆಂಡ್ ಟೈಮ್, ವಿ ಗೋ ಔಟ್ ಸೈಡ್ ಫಾರ್ ಅ ಲಂಚ್ ಆರ್ ಡಿನ್ನರ್. ಸೊ ಇವತ್ತು ನಾವು ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಮನೇಲಿ ಒಂದು ಚಿಕ್ಕ ಕೇಕ್ ಕಟಿಂಗ್ ಮಾಡೋಣ ಅಂತ ಇದ್ದೀವಿ. ಅದು ಡೌಟ್ ಅನ್ಕೊತೀನಿ, ಯಾಕಂದರೆ ನಾನು ನಮ್ಮನ್ನ ಅನ್ಕೊಂಡ್ವಿ ವಿಲ್ ಗೋ ದೇರ್ ಓನ್ಲಿ ಆ್ಯಂಡ್ ವಿಲ್ ಕಟ್. ಸೊ ಇವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ರೆಸ್ಟೋರೆಂಟ್. ನೀವು ನಿಮ್ಮ ಫ್ಯಾಮಿಲಿನ ಅಲ್ಲಿ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಇಟ್ಸ್ ನಾಟ್ ಪ್ರಮೋಷನ್ ಗೈಸ್, ಐಮ್ ಜಸ್ಟ್ ಶೇರಿಂಗ್ ಯು ಅ ಡೇ ಇನ್ ವಾಟ್ ವಿ ಡೂ ಫಾರ್ ಮೈ ಪೇರೆಂಟ್ಸ್ ಬರ್ತ್ಡೇ. ಸೊ ಅಷ್ಟೇ, ಇದೇನು ಪ್ರಮೋಷನ್ ಇಲ್ಲ. ನಾವೇ ದುಡ್ಡು ಕೊಟ್ಟು ನಾವೇ ಎಲ್ಲ ತಿನ್ನಬೇಕು. ಸೊ ನಿನ್ನೆ ನಾನು ಝೊಮ್ಯಾಟೋಲ್ಲಿ ನೋಡಿದೆ, ನಾನು ಪ್ರೀ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ 10% ಆಫ್ ಇತ್ತು. ಬಟ್ ಆಗಲಿಲ್ಲ, ಯಾಕಂದರೆ ನಮ್ಮ ಡ್ಯಾಡಿ ಒಂದು ಸ್ವಲ್ಪ ಕೆಲಸ ಇತ್ತು, ಮಮ್ಮಿನೂ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಅವ್ರು ಎಷ್ಟೊತ್ತು ಬರ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಒಂದು ಬುಕ್ಕಲ್ಲಿ ಅಪಾಯಿಂಟ್ ಮಾಡಿ ಆಮೇಲೆ ನಾವು ಲೇಟ್ ಆಗೋದ್ರೆ ಅದೊಂದು ಪ್ರಾಬ್ಲಮ್. ಡೈರೆಕ್ಟಾಗಿ ನಾನು ಹೇಗೆ ರೆಡಿ ಆಗ್ತೀನಿ, ನಾವೆಲ್ಲರೂ ಹೇಗೆ ರೆಡಿ ಆಗ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ರೀಸೆಂಟ್ಲಿ ಗೈಸ್ ಕಟ್ ಆಯಿತು, ಯಾಕೆಂದರೆ ಐ ಜಸ್ಟ್ ಗಾಟ್ ಅ ಕಾಲ್. ಸೊ ರೀಸೆಂಟ್ಲಿ ನಾನು ಆನ್ಲೈನಲ್ಲಿ ಕಾಲ್ಡ್ ನ್ಯೂಮಿ ಅಂತ ಅಲ್ಲಿ ಕೆಲವು ಔಟ್ಫಿಟ್ಸ್ನ ಶಾಪ್ ಮಾಡಿದ್ದೆ. ಅದರಲ್ಲಿ ನನಗೆ ಬರೀ 2 ಔಟ್ಫಿಟ್ ಬಂತು, ಇನ್ನು ಒಂದು ಬಂದಿಲ್ಲ. ಇನ್ನು ಐ ಥಿಂಕ್ ಇಟ್ ವಿಲ್ ಟೇಕ್ ಫ್ಯೂ ಡೇಸ್. ಸೊ ಇಟ್ ಆಲ್ಮೋಸ್ಟ್ ಟುಕ್ ಮೀ 3 days ಫಾರ್ ಇಟ್ ಟು ಡಿಸ್ಪ್ಯಾಚ್ ಆ್ಯಂಡ್ ಕಮ್ ಟು ಮೈ ಪ್ಲೇಸ್. ಅದರದ್ದು ಔಟ್ಫಿಟ್ನ ನಾನು ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಬಿಕಾಸ್ ಐ ಫೆಲ್ಟ್ ಅದು ನನಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಇನ್ನೂ ಒಂದು ಔಟ್ಫಿಟ್ ಹಾಕ್ಕೊಂಡಿಲ್ಲ, ನಾನು ಜೀನ್ಸ್ ಅಷ್ಟೇ ಹಾಕಿದ್ದು. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಇಟ್ಸ್ ಮೈ ರೀಸೆಂಟ್ ಫೇವ್ರೆಟ್. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್ ಐ ಫರ್ಗಾಟ್ ಟು ಮೆನ್ಷನ್. ಸೊ ನಾವು ಹೋಗೋಕ್ಕಿಂತ ಮುಂಚೆ ಐ ಥಾಟ್ ಟು ಗೆಟ್ ಕೇಕ್ ಆಲ್ಸೋ. ಸೊ ಎಲ್ಲಿ ತಗೊತೀವಿ, ಯೂಶ್ವಲಿ ವಿ ಆಲ್ವೇಸ್ ಗೆಟ್ ಆ ಕೇಕ್ ಹಿಯರ್. ಇದು ಥಿಯೋಬ್ರಹ್ಮ ಅಂತ. ಸೊಳ್ಳೆ ಯಾಕೆ ಎಲ್ಲ ವ್ಲಾಗಲ್ಲೂ ನಾನು ಇರಿಟೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಮೈ ಫಾಲೋವರ್. ಓಕೆ ಗೈಸ್, ಸೊ ಸ್ಟಾಪ್ ಇಟ್, ಗೆಟ್ ಸಮ್ ಹೆಲ್ಪ್. ಥಿಯೋಬ್ರಹ್ಮಗೆ ಹೋಗಿ ನಾನು ಅಲ್ಲಿ ಕೇಕ್ನ ಪಿಕ್ ಮಾಡಿ ಇಲ್ಲಿ ತಗೊಂಡು ಬಂದಿಟ್ಟು, ಅದಾದಮೇಲೆ ಇಲ್ಲಿಂದ ಅಲ್ಬೇರೆ ತಗೊಂಡು ಹೋಗೋದು, ಅಲ್ಲಿ ಒಂದು ದೊಡ್ಡ ಟಾಸ್ಕ್. ವಿಡಿಯೋ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ. ಬಟ್ಟೆ ತೋರ್ಸೋಣ ಅಂತ ಇದ್ದೀನಿ. ಸೊ ಇದು ಬಂದು ನಾನು ನ್ಯೂಮಿಂದ ತರಿಸಿದ್ದು, ನಾನು ರೀಸೆಂಟ್ಲಿ ಪ್ರಮೋಟ್ ಮಾಡಿದ್ದೆ. ಆ್ಯಂಡ್ ಅದಾದ್ಮೇಲೆ ನನ್ನ ಕೆಲವು ಬಟ್ಟೆಗಳು ನಿಜವಾಗ್ಲೂ ಇಷ್ಟ ಆಯಿತು ಹಾನೆಸ್ಟ್ಲಿ. ಸೊ ಅಂಡ್ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡೋಣ ಅಂತ ಇದ್ದೀನಿ. ಅಂಡ್ ಹೌಸ್ ಫಿಟ್ ಆನ್ ಮೀ ಅಂಡ್ ಯಾವ ಸೈಜ್ ತಗೊಂಡಿದ್ದೀನಿ ಅಂಡ್ ನಿಮ್ಗೂ ಬೇಕಾಗಿದ್ರೆ ನೀವು ಇಸ್ಕೊಳ್ಬಹುದು. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಆಕ್ಚುಲಿ ಇದ್ರದ್ದು ಕವರ್ ಬಂದು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿದ್ರು, ಇದೇ ತರ. ಇದ್ರ ಮೇಲೆ ಏನ್ ಬರ್ತಿದೆ ಗೊತ್ತಾಗ, ಇಟ್ಸ್ ರಿಟನ್ your new skin has arrived ಅಂತ ಓದಿದ ತಕ್ಷಣ was like yes it has been arrived, where do I wear this ಅಂತ ಅನ್ಕೊಂಡೆ. ಆಕ್ಚುಲಿ ಇದ್ರ ಔಟ್ಫಿಟ್ ಈಸ್ಕೊಂಡಿದ್ದೀನಿ, ಎಲ್ಲಿ ಹಾಕೊಂತೀನಿ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಈಸ್ಕೊಂಡು ಇಟ್ಟಿದ್ದೀನಿ ಅಷ್ಟೇ. ಸೊ ಫಸ್ಟ್ ಕಮಿಂಗ್ ಟು ದಿಸ್ ಜೀನ್. ಈ ಜೀನ್ ನ ಬಂದು ನೀಟ್ಲಿ ರ್ಯಾಪ್ ಮಾಡಿ ಕಳ್ಸಿದ್ರು. ಬಟ್ ನಾನ್ ಬಂದಿದ ತಕ್ಷಣ ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಓಪನ್ ಗರ್ಲ್ಸ್ ಹೈಡ್. ಐ ಮೀನ್ ಬಂದಿದ ತಕ್ಷಣ ಯು ಲೈಕ್ ಟು tear everything and just wear it on you and see how the fit is. ಫಿಟ್ ಚೆಕ್ ಅಂತ ನೀವು ಮಾಡ್ತಿರೋದ್ರೆ ಅದೇ ಥರ ನಾನು ಮಾಡಿದೆ. ಆ್ಯಂಡ್ ಇನ್ನು ಟ್ಯಾಗ್ ಬಿಚ್ಚಿಲ್ಲ, ಯಾಕಂದರೆ ನಾನು ಅವತ್ತು ಅಂದ್ಕೊಂಡೆ ಓಕೆ ಇದನ್ನ ನಾನು ರಿವ್ಯೂ ಕೊಡಲೇಬೇಕಂತ ಅಂದು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಎಲ್ಲೋ ಹಾಕೊಂಡು ಇಲ್ಲ. ಸೊ ಗೈಸ್, ದಿಸ್ ಇಸ್ ಅ ಕಾರ್ಗೋ ಜೀನ್. ಇದು ಬಂದು ಗ್ರೇ ಕಲರ್ ವಿತ್ ಬ್ಲೂಯಿಶ್ ಗ್ರೇ ಥರ ಇರೋದು ಇದು. ಆ್ಯಂಡ್ ಇದ್ರದ್ದು ಪಾಕೆಟ್ಸ್ ಬಂದು ಯು ಹ್ಯಾವ್ ಟೂ. ಆ್ಯಂಡ್ ಯು ಹ್ಯಾವ್ 2 ಪಾಕೆಟ್ಸ್. ಈ ಕಡೆನೂ 2, ಈ ಕಡೆನೂ 2. ಆ್ಯಂಡ್ ಹಿಂದೇನೋ ನಿಮ್ಮ ಹತ್ರ ಪಾಕೆಟ್ ಇದೆ, ಬಟ್ ನಿಮ್ಮ ಹತ್ರ ಏನೋ ಇಟ್ಕೊಳ್ಳೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಫಾರ್ ಶೋ ಇರೋ ಥರ ಒಂದು ಶೋ ಮಾಡಿದ್ದಾರೆ ಅಷ್ಟೇ. ಬಟ್ ಯು ಕೆನಾಟ್ ಸ್ಟಫ್ ಎನಿಥಿಂಗ್ ಅಟ್ ದ ಬ್ಯಾಕ್. ಆ್ಯಂಡ್ ಫ್ರಂಟ್ ಪಾಕೆಟ್ ಇಸ್ ನಾಟ್ ದ್ಯಾಟ್ ಡೀಪ್ ಗೈಸ್. ನನಗೆ ಪಾಕೆಟ್ ಒಂದು ಸ್ವಲ್ಪ ಡೀಪ್ ಆಗಿದ್ರೆ ಇಷ್ಟ ಆಗುತ್ತೆ, ಯಾಕಂದರೆ ನನ್ನ ಫೋನು ಆ್ಯಕ್ಚುಲಿ ಐ ಕ್ಯಾರಿ 2 phones, 2 ಫೋನು ಹೊಡೋಕ್ಕೆ ಈಸಿಯಾಗಿರುತ್ತಂತ. ಬಟ್ ಪಾಕೆಟ್ ಇಸ್ ಎ ಲಿಟಲ್ ಬಿಟ್ ಶಾರ್ಟ್. ಇಷ್ಟೇ ಇರೋದು ನನ್ನ ಕೈಸ್, ಇಷ್ಟೇ ಇರೋದು. ಸೆಕೆಂಡ್ಲಿ ನಾನು ಬಂದು ಇದು ಒಂದು ಡ್ರೆಸ್.
ಇದ್ರ ಬಗ್ಗೆ ಹೇಳಬೇಕಂದ್ರೆ ಲೈಕ್ ದ ಮೊಮೆಂಟ್ ಐ ಎಂಟರ್ಡ್ ನ್ಯೂ ಮೀ there was one outfit which was like whoa. My reaction was like whoa, that would literally look beautiful on me ಅಂತ ಅಂದ್ಕೊಂಡು ಇದ್ದೆ. ಏನು ಅದಾದಮೇಲೆ ಮನೆಗೆ ಬಂದಮೇಲೆ ಈ ಡ್ರೆಸ್ ಬೇಕೇ ಬೇಕಂತ ಒಂಥರ ಸೈಕ್ ಇರ್ಬಿಡ್ತು. ಆ್ಯಂಡ್ ಅದಕ್ಕೆ ಆ ಔಟ್ಫಿಟ್ನ ತರಿಸಿದ್ದೀನಿ. ಸೊ ನಿಮಗೂ ಓವೋ ಅಂತ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಓವೋ ಅಂತ ಕಮೆಂಟ್ ಮಾಡಿ. And ta-da! So this is a dress. Look at this, guys. Just look at it. Won't I look like some Cinderella? So it's bandi illi white agide. It's like clear white, and ಕೆಳಗಡೆ ಹೋಗ್ತಾ ಹೋಗ್ತಾ you have this sky blue to the darkest blue. ಇದು ಬಂದು ಪರ್ಫೆಕ್ಟ್ ಆಗಿ ನನ್ನ ಶೇಪಲ್ಲಿ ಕೂರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಪರ್ಫೆಕ್ಟ್. ಇನ್ನು ಹಾಕಿ ನೋಡಲಿಲ್ಲ ನಾನು, ಹಾಕಿ ನೋಡಬೇಕು. ಆ್ಯಂಡ್ ದ ಬ್ಯಾಕ್ ಆಫ್ ಇಟ್ ಯು ಹ್ಯಾವ್ ಅ ಜಿಪ್ ಗೈಸ್ ಆ್ಯಂಡ್ ಲುಕ್ ಎಟ್ ದ್ಯಾಟ್, ಯು ಹ್ಯಾವ್ ದಟ್ ಒಂಥರ ರಿಂಕಲ್ಸ್ ಥರ ಇದೆ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಅ ಸ್ಲಿಟ್ ಇಯರ್. ಸೊ ಬೇಸಿಕ್ಲಿ ಯು ವಿಲ್ ಲುಕ್ ಲೈಕ್ ಅ ಮರ್ಮೇಡ್ ವೆನ್ ಯು ವೇರ್ ದಿಸ್, ಆರ್ ಯು ನೋ ಇಟ್ಸ್ ಜಸ್ಟ್ ಲೈಕ್ ಅ ಫಿಶ್ ಗೈಸ್. ಸೊ I love this outfit and I'm really excited to wear it. ಇದನ್ನ ಹಾಕಿ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನು ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಮೈ ಔಟ್ಫಿಟ್. ಆ್ಯಂಡ್ ಇನ್ನೊಂದು ಔಟ್ಫಿಟು ಇದೆ, ಅದು ಬಂದು ಇನ್ನು ಬರೋಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಇಟ್ ಸ್ಟಿಲ್ ಹ್ಯಾಸಂಟ್ ಬಿನ್ ಡಿಸ್ಪ್ಯಾಚ್ಡ್. ಸೊ ಐ ವಿಲ್ ಶೋ ಯು ದಿ ಅದರ್ ಔಟ್ಫಿಟ್ ಆಲ್ಸೋ. ಅದು ಒಂದು ಫ್ರಾಕ್ ಥರನೇ ಔಟ್ಫಿಟ್ ತೋರಿಸಾಯಿತು. ಸೊ ನೆಕ್ಸ್ಟ್ ಈಸ್ ಮೀ ಗೋಯಿಂಗ್ ಆ್ಯಂಡ್ ಗೆಟಿಂಗ್ ದ ಕೇಕ್ ಫಾರ್ ಮೈ ಡ್ಯಾಡ್. ಸೊ ನಮ್ಮ ಡ್ಯಾಡಿಗೆ ಕೇಕ್ ತರಿಸ್ತೀನಿ. ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಇಟ್ ಕಂಪ್ಲೀಟ್ಲಿ ಗೈಸ್. 1 hour later. So I am leaving now. ಇವಾಗ ಓಡ್ತಾ ಇದ್ದೀನಿ ಕೇಕ್ ತಗೊಂಡು ಬರೋಕ್ಕೆ. ನಾನಿನ್ನ ರೆಡಿ ಆಗಲಿಲ್ಲ, ರೆಡಿ ಆಗಬೇಕು ಕೇಕ್ ತರೋಕ್ಕೆ ಅಂತಲೇ ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಅದೇ ಔಟ್ಫಿಟ್ ಹಾಕ್ಕೊಂಡೆ. ಸೊ ಅದಾದಮೇಲೆ ರೆಡಿ ಆಗಬೇಕೆಲ್ಲರೂ ಸೇರಿ. ಸೊ ಪ್ಲಾನಿಂಗ್ ಟು ವೇರ್ ಸಮಥಿಂಗ್ ಸಿಮಿಲರ್, ಎಲ್ಲರೂ ಒಂದೇ ಕಲರ್ ಹಾಕ್ಲ ಅಂತ ಇದ್ದೀವಿ. ನೋಡೋಣ ಹೇಗಂತ, ಹೇಗೋಗುತ್ತಾ. ಓಕೆ, I'm gonna get the cake. Yeah, I'll go for it on this. Excuse me, you have pineapple? Yeah, you have cake. Happy birthday, Dad. Which one, English or really? With egg. Both are the same rate, huh? Yeah, same price. I'll go with egg. ನಾವು ಯಾವಾಗ ಇಸ್ಕೊಳ್ಳೋದು. ಆ್ಯಂಡ್ ಇಲ್ಲಿರೋ ಪೈನಾಪಲ್ ಕೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬಾಂಬಾಗಿರುತ್ತೆ ಹೇಳ್ಬೇಕಾದ್ರೆ. ನೀವು ಟ್ರೈ ಮಾಡಿದರೆ ಕಮೆಂಟಲ್ಲೂ ಹೇಳಿ ಈ ಕೇಕ್ನ ನೀವು ಟೇಸ್ಟ್ ಮಾಡಿದರೆ. ಸಿಂಗಲ್ ಪೀಸ್ ಎಷ್ಟಂತ ಗೊತ್ತಿಲ್ಲ, ನಾನು ನೋಡಿ ಹೇಳ್ತೀನಿ. ಬಟ್ ದಿಸ್ ಒನ್ ಇಸ್ ವೆರಿ ನೈಸ್. ಯಾವಾಗಲೂ ಚಾಕ್ಲೇಟ್ ತಿಂದು ಬೇಜಾರಾಗಿಬಿಟ್ಟಿರುತ್ತೆ. ಇದು 135 ಸಾರಿ ಗೈಸ್. ಇದು ಎಗ್ಲೆಸ್ ಫ್ರೆಶ್ ಕ್ರೀಮ್ ಪೈನಾಪಲ್ ಪೇಸ್ಟ್ರಿ 135 ಇರೋದು. ಸೊ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು. ಇಟ್ಕೊಂಡಾಯ್ತು, ಇವಾಗ ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ ಹೋಮ್ ಆ್ಯಂಡ್ ಲೆಟ್ಸ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಇದಾದಮೇಲೆ ರೆಡಿಯಾಗಿ, ಇದಾದಮೇಲೆ ವಿಲ್ ಹ್ಯಾವ್ ಟು ಗೋ ಫಾರ್ ಆರ್ ಡಿನ್ನರ್ ಗೈಸ್. ಎಸ್, ಜಾಸ್ತಿ ಅನ್ನ ಅಷ್ಟು ಕೊಡುತ್ತಿಲ್ಲ ಅಂದರೆ ನಾನು ಒಬ್ಳೇನೆ ಬಂದಿರೋದು. ಸೊ ನಾನು ಒಬ್ಳೇನೆ ತಗೊಂಡು ಹೋಗ್ಬೇಕು. ನೋಡೋಣ ಹೇಗೆ ತಗೊಂಡು ಹೋಗ್ತೀನಿ. ಕ್ಯಾಚ್ ಯು ಗೈಸ್, ಬೈ. ವೈಟ್ ಶೂಸ್ ಹಾಕ್ಬೇಕು ಅದಕ್ಕೆ. ಡ್ಯಾಡಿ, ಇಟ್ಸ್ ನಾಟ್ ಸೆಟ್ಟಿಂಗ್. ಲಿಸನ್, ಯು ಹ್ಯಾವ್ ಟು ವೇರ್ ವೈಟ್ ಶೂಸ್. ಡ್ಯಾಡ್, ದಟ್ಸ್ ಮೈ ಡ್ಯಾಡ್ಸ್ ಔಟ್ಫಿಟ್. ಅಂಡ್ ನಮ್ಮ ಮಮ್ಮಿ ಹೀಗೆ ರೆಡಿ ಆಗಿದ್ದಾರೆ. ಶಿ ಜಸ್ಟ್ ಶಾಪ್ಡ್ ಹರ್ ಔಟ್ಫಿಟ್ ಎಟ್ ಟ್ರೆಂಡ್ಸ್. ನಾನು ಹೀಗೆ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ಅಷ್ಟೇ. ಇದಕ್ಕಿಂತ ಮುಂಚೆ ನಾನು ಆ ನ್ಯೂ ಮೀಯಲ್ಲಿ ತೋರಿಸಿದ್ನಲ್ಲ ಆ ಪ್ಯಾಂಟ್ ಹಾಕಿದ್ದೆ, ಬಟ್ ಅದು ಇದಕ್ಕೆ ಸೆಟ್ ಆಗಲಿಲ್ಲ. ಸೊ ನಾನು ಇದೇ ಹಾಕೊಂಡಿದ್ದೀನಿ. ನಮ್ಮ ಡ್ಯಾಡಿ ಯಾವಾಗಲೇ ಆ ಶೂ ಆ ಔಟ್ಫಿಟ್ಗೆ ಸೂಟೇ ಆಗಿಲ್ಲ, ಅದಕ್ಕೆ ಈ ಶೂ ಹಾಕಿ ಹೇಳಿದ್ದೀನಿ ನಾನು. ನಮ್ಮ ಡ್ಯಾಡಿ ವೈಟ್ ಶೂಸ್. ಓ ಮೈ ಗಾಡ್ ಗೈಸ್, ನಮ್ಮ ಅಪ್ಪ ಇವಾಗ ಕೇಕೇ ಕಟ್ ಮಾಡಿಲ್ಲ ಅಂತ ಹೇಳಿದ್ರು. ಕೇಕ್ ಇವಾಗ ತಗೊಂಡು ಹೋಗ್ಬೇಕಂತ ನಮ್ಮ ಅಕ್ಕ ಬಂತು. ಸೊ ಇಲ್ಲಿ ಇಟ್ಟಿದ್ದೀವಿ, ಕೇಕ್ ತಗೊಂಡು ಹೋಗ್ಬೇಕು.
ಸೊ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಆಲ್ರೆಡಿ ಒಂದು ಇದರಲ್ಲಿ ಆಟೋಲ್ಲಿ ಹೋದ್ರು, ನಾವು ಕ್ಯಾಬಲ್ಲಿ ಹೋಗಲಿಲ್ಲ, ಆಟೋಲ್ಲಿ ಹೋಗ್ತಾ ಇದ್ದೀವಿ. ಕ್ಯಾಪ್ಟನ್ ಹ್ಯಾಸ್ ಅರೈವ್ಡ್ ಐ ಗೆಸ್. ಓಕೆ, ಸೊ ನಾನು ನಮ್ಮ ಡ್ಯಾಡಿ ಒಂದು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಬರಬೇಕಾಗಿತ್ತು, ಬಟ್ he isn't coming. I'm very disappointed. Abhi, if you're seeing this vlog. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾವು ಆದಷ್ಟು ಬೇಗ ಹೋಗ್ಬೇಕು, ಯಾಕಂದರೆ ನಮ್ಮ ಹತ್ರ ಕೇಕ್ ಇದೆ. ಸೊ ಅದನ್ನ ಹುಷಾರಾಗಿ ಅಲ್ಲಿ ತನಕ ಕರ್ಕೊಂಡು ಹೋಗ್ಬೇಕು. ನಾನು ಅಲ್ಲಿ ಹೋಗ್ಮೇಲೆ ಕೇಕ್ ಕಟ್ ಮಾಡಿಸ್ತಾರ ಇಲ್ವ ಅಂತ ಅದು ಬೇರೆ ಗೊತ್ತಿಲ್ಲ ನಮಗೆ. ಸೊ ಅಲ್ಲಿ ಹೋಗಿ ಕನ್ಫರ್ಮ್ ಬೇರೆ ಮಾಡ್ಕೊಳ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಹೊರಗೆ ಸೊ ರೀಚ್ ಆಗಿದ್ದೀವಿ. ನಾವು ನಮ್ಮ ಡ್ಯಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಆಪೋಸಿಟಲ್ಲಿ ಡ್ರಾಪ್ ಮಾಡಿದ್ರು. ಸೊ ಕ್ರಾಸ್ ಮಾಡಿಕೊಂಡು ಬಂದ್ವಿ. ಐ ಥಿಂಕ್ ದೇವರ ಟಾಪ್ ನಾನೇ ಮೇಲೆ ಇದೆ. ಆಯ್ತು, ಇವಾಗ ನಾವು ಕೂತಿದ್ದೀವಿ. ಕುಮಾರಿ, ಹೌಸ್ ಪ್ಲೇಸ್ ಎಬ್ಬಿ ಇರ್ತೀವಿ. ಸೂಪರ್ ಶಿ ಲೈಕ್ಸ್ ಇಟ್. ಸೊ ಇಲ್ಲಿ ಏನಂದ್ರೆ ಇಲ್ಲಿ ಎಲ್ಲ ಕೇರಳ ಸ್ಟೈಲ್ ಮಾಡೋದು. ಮೇನ್ ಇಲ್ಲಿರೋ ಡಿಶಸ್ ಎಲ್ಲ ಕೇರಳ ಸ್ಟೈಲ್. ನಾನು ಆಲ್ರೆಡಿ ಒಂದ್ಸತಿ ಬಂದಿದ್ದೀನಿ ಇಲ್ಲಿ. ಸೊ ಮೈ ಸೆಕೆಂಡ್ ಟೈಮ್ ಕಮಿಂಗ್. ನಾನು ಮಮ್ಮಿ ಒಂದ್ಸತಿ ಬಂದಿದ್ವಿ. ಸೊ ಇಲ್ಲಿ ಫ್ಯಾಮಿಲಿಯಾಗಿ ಬರೋಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಏನೆಲ್ಲ ಆರ್ಡರ್ ಮಾಡ್ತೀನಿ ಅಂತ. ಕೇಕ್ ಬೇರೆ ಇದೆ. ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಯ್ತು ಟ್ರಾವೆಲ್ ಅಲ್ಲಿ. ಸೊ ಅದೆಲ್ಲ ಕರ್ಗೋಗ್ಬಿಟ್ಟಿರುತ್ತೆ. ಸೊ ನೋಡ್ಬೇಕೇನಂತ. ಇವಾಗ AC ಅಲ್ಲಿ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ನೋಡೋಣ ಏನಾಗುತ್ತೆ. ಏನೋ ಪ್ಲೇ ಸಾಂಗ್ಸ್ ವೇಟ್ ಮಾಡಿ ರೆಡಿ. ಅವ್ರು ಪ್ಲೇ ಮಾಡ್ತಾರೆ ಅನ್ಕೊಂತೀನಿ. ಹ್ಯಾಪಿ ಬರ್ತ್ಡೇ ஸ்ரீனினும் இருக்கு. ஹாப்பி பர்த்டே ஸ்ரீனினும் இருக்கு. ಶ್ರೀನಿವಾಸನ್ ಸುನೋಣ. ಯೂಟ್ಯೂಬ್ ಅಲ್ಲಿ ಆತರ ಹೆಸರು ಹಾಕಿದ್ರೆ ಬರುತ್ತೆ. ಸೊ ಇದನ್ನ ಹಿಂಗ್ ಇಟ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ಲೆಟ್ ಇಟ್. ಬೇಬಿ ಸಾಂಗ್. Baby son. Daddy is a baby, Allah. Baby. Birthday, ma. Why are you so eager? ಹಾಕಿದ್ದಾರೆ. Wait, 7, 6, 5, 4, 3, 2, 1. Happy birthday to you. Happy birthday to you. Happy birthday, happy birthday, happy birthday to you. Thank you. Posto, nಮಗೆ ಹೆಂಗಿತ್ತು ನೋಡಿ ಕೇಕು? ಮಾ ಜಾಸ್ತಿ ಸಾಪ್ದು ಕೂಡ ಬನ್ನಿ. ಇವತ್ತೇನಿಲ್ವಾ? ಹಿಂಗೆ ಕೇಕ್ ಖಾಲಿಯೇ ಮಾಡ್ಬಿಟ್ಟಿದ್ದಾರೆ ಇವರು. எத்துக்கம்மா அவங்க இப்ப லாஸ்ட் தான் நம்ம குரூப்பா எடுப்போம் போட்டோ எல்லாம் குரூப்பா எடுப்போம். சரியா? Name. What's the name of this? Sambare Kadamanga Panipuri. Sambare Kadamana Panipuri. ಇದು ಇವ್ರ ಸ್ಟೈಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ಹೆಸರು. ನನ್ನ ಬಾಯಲ್ಲಿ ಬಂದಿಲ್ಲ. ಏನೋ ಒಂದು ಚೆನ್ನಾಗಿರುತ್ತೆ. ಬಟ್ ಇದಂತೆ ಇದು ಪೊರಿ. ಸೊ ನೋಡೋಣ ಹೇಗಿದೆ ಅಂತ. ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಅವ್ರೇನೋ ಹೇಳಿದ್ರು ಸಂಬರಗಣ ಅಂತ ಹೇಳಿದ್ರು. ಅದೇ ಅರ್ಥ ಆಗಿಲ್ಲ ನನಗೆ. ಲೆಟ್ಸ್ ಟ್ರೈ ಗೈಸ್. ಸೊ ಇದನ್ನ ಹಿಂಗೆ ಹುಯ್ದು Sambar kadamaka. Inguidi. No, put more. What's your reaction?
How is it? What's your reaction? Ma, ரெண்டு சாப்பிட்டேன் எனக்கு. நீ ಹೇಳಿ. What is this, Santa? This is Palambari chat. Okay, so they gave us a complimentary Palambari chat. That's so sweet. Thank you so much. Thank you. So we'll try this. Oh, that's so great. ಸೊ ಆಲ್ರೆಡಿ ಇದು ನೂಲ್ ಪರೋಟ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಾನು ಪನ್ನೀರ್ ಅಂಡ್ ಆಲ್ಸೋ ದಸ್ ಫಿಶ್ ಕರಿ ಅಂಡ್ ಚಿಕನ್ ಕರಿ ಅಂಡ್ ದಟ್ ಚಾಟ್ ವಿಸ್ಟೇಗೆ. ಸೊ ನಾನು ಪೀಸ್ಫುಲ್ ಆಗಿ ಎಲ್ಲ ತಿನ್ಬಿಟ್ಟು ಅದಾದ್ಮೇಲೆ ನಾನು ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಲ್ಲ ತಿಂದು ಮುಗಿಸಾಯ್ತು. ಇವಾಗ ಕೆಲವು ಐಟಮ್ಸ್ ಪಾರ್ಸೆಲ್ ಮಾಡ್ಕೊಂಡ್ವಿ ನಮ್ಮ ಅಣ್ಣಂಗೆ. ಅವ್ರು ಹೋಗಿ ತಿಂತಾರೆ. ನಮ್ಮ ಅಣ್ಣಗೂ ಇಷ್ಟ ಶೆಫ್ ಇಂದ ಅವ್ನು ಅವಾಗ ಆರ್ಡರ್ ಮಾಡಿ ತರಿಸ್ತಾನೆ. ಏನಕ್ಕೆ ಆರ್ಡರ್ ಮಾಡೋದಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇಲ್ಲೇ ಬಂದ್ವಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಮಮ್ಮಿ ಅಂತ ಬಿದ್ದೋಗ್ಬಿಟ್ರು. ಈ ಲೊಕೇಶನ್ ಫೋಟೋ ಟಕ್ಕಿಂದ ತೆಗ್ದ್ಬಿಟ್ಟು ಓಡೋಣ ಅಂತ ಇದ್ದೀವಿ. Thank you. Oh my God, that's so sweet. Thank you so much. It's my dad's birthday. You're celebrating it for me also. All right. Oh my God, they made my day. ಅವ್ರು ನಮ್ಮ ಫಾಲೋವರ್ಸ್. ಸೊ ಅವ್ರಿಗೆ ತುಂಬಾ ಖುಷಿ ಆಯ್ತು ನಾವು ಬಂದಿದ್ದು. ಎಷ್ಟು ಚೆನ್ನಾಗಿ ಗ್ರೇಟ್ ಮಾಡಿದ್ರು. ನನಗೆ 2 ಕಾಂಪ್ಲಿಮೆಂಟ್ ಕೊಟ್ಟರು. ದೇ ವಾಸ್ ಸೋ ಸ್ವೀಟ್ ಟು ಮೀ ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ ಗೈಸ್. ದಟ್ಸ್ ಸೋ ಸ್ವೀಟ್ ಯುನೋ. ಅದೇನೋ ಒಂದು ಇವೆಂಟ್ ಥರ ಬಂದಿದ್ದು, ಬಟ್ ಅವ್ರು ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರು. ಲೈಕ್ ಒಳ್ಳೆ ಸರ್ವಿಸ್ ಕೊಟ್ಟರು ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ನೈಸ್. ಅಪ್ರಿಷಿಯೇಟ್ ಇಟ್ ಅಂತ ಇದ್ದೀವಿ. ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಸೊ ಕ್ಯಾಬ್ ಬಂದಾಯ್ತು. ಇವಾಗ ಹತ್ಬೇಕು ಅಷ್ಟೇ. OTPಯಲ್ಲಿ ಹೋಗೋದು. ರೈಟ್, ಬನ್ನಿ ಕ್ಯಾಬ್ ಹತ್ತಲ್ಲ. ಹಾಗೆ ಮನೆಗೆ ಹೋಗೋಣ. ಕಮಾಸ್ get in, my lady. Ma, you need to climb that side. Kumare Mal's house, sweet le. Let's go. Alright guys, so ಮನೆಗೆ ಬಂದಾಯ್ತು. ಇವಾಗ ಟೈಮ್ ಬಂದು ಇಟ್ಸ್ ಆಲ್ರೆಡಿ 10 o'clock. ಇವಾಗ ಏನಿಲ್ಲ. That's all about today guys. My dad's birthday went on well, so we celebrate our usual birthdays. And I hope you like this vlog. So don't forget to like, share and subscribe guys. Love you guys. Until next time.